ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 9 ಎಕರೆ 20 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್ ನೀವು ನೋಡ್ತಾ ಇದ್ದೀರಿ. ಈಗ ಪ್ಯೂರ್ ರೆಡ್ ಸಾಯಿಲ್, ಮಣ್ಣು ಚಿನ್ನ ಇದ್ದಂಗಿದೆ. ಭೂಮಿ ಕೂಡ ನಿಮಗೆ ಫ್ಲ್ಯಾಟಾಗಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇವರು ಪರ್ ಎಕರ್ 25 ಲ್ಯಾಕ್ ಅಂತ ಹೇಳ್ತಾ ಇದ್ದಾರೆ. ಇವರು ಹೇಳ್ಕೊಳ್ಳಿ, ನಾವು ನೇರ ಓನರ್ ಜೊತೆ ಕೂತ್ಕೊಂಡು ಮಾತಾಡೋಣ. ಲ್ಯಾಂಡ್ ಮಾತ್ರ ನಿಮಗೆ ಫ್ಲ್ಯಾಟಾಗಿ ತುಂಬ ಚೆನ್ನಾಗಿದೆ. ನಾವು ಲ್ಯಾಂಡ್ನ ಇಲ್ಲಿ ಮಟ್ಟ ಮಾಡಬೇಕು ಅಂತಲ್ಲ, ಇನ್ನೊಂದು ಮಾಡಬೇಕು ಅಂತಲ್ಲ, ಏನೂ ಇಲ್ಲ. ಈ ಸಣ್ಣ ಪುಟ್ಟ ಗಿಡಗಳು ಬೆಳ್ಕೊಂಡಿದೆ ಸ್ನೇಹಿತರೆ. ಇಲ್ಲಿ ನಿಮಗೆ ಸಣ್ಣ ಪುಟ್ಟ ಗಿಡಗಳು ಬೆಳ್ಕೊಂಡಿದೆ, ಆದರೆ ಏನು ತೊಂದರೆ, ಸಣ್ಣ ಪುಟ್ಟ ಗಿಡಗಳು ಕಿತ್ತಾಕ್ಸ್ಕೋಬೋದು ಆರಾಮಾಗಿ. ವ್ಯವಸಾಯ ಮಾಡೋಕ್ಕದು ಸೂಪರಾಗಿದೆ. ವ್ಯವಸಾಯ ಮಾಡೋಕ್ಕಾದ್ರೂ ಆಗ್ಬೋದು, ಒಂದು ತೋಟ ನಿರ್ಮಾಣ ಮಾಡ್ತೀನಿ ಆಗಲಿ, ಲೊಕೇಶನ್ನು ಅಷ್ಟೇ ನಿಮಗೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಒಂದು ಸಣ್ಣ ಗುಡ್ಡ ಇದೆ, ಸಣ್ಣ ಗುಡ್ಡದ ಕೆಳಗಡೆ ಬರುವಂತಹ ಒಂದು ಜಾಗ ನಿಮಗೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾವಿಲ್ಲಿ ಅಡಿಕೆ, ತೆಂಗು, ಮಾವು ನಾವಿಲ್ಲ ಅಂತಂದರೆ ಇಲ್ಲಿ ಆರಾಮ ದ್ರಾಕ್ಷಿ ತೋಟ ಕೂಡ ಮಾಡ್ಬೋದು ನಾವು. ಅಂದರೆ ಇಲ್ಲಿ ವಾತಾವರಣ ಅಷ್ಟು ಚೆನ್ನಾಗಿದೆ. ಎಲ್ಲ ರೀತಿಯಲ್ಲೂ ಇಲ್ಲಿ ನೀರಿನ ವಾತಾವರಣ ಆಗಲಿ, ಮಣ್ಣಾಗಲಿ, ನಮ್ಮಿರೋ ನೈಸರ್ಗಿಕ ವಾತಾವರಣ ಆಗಲಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಮಗೆ ತಾರ್ ರೋಡಿಂದ ಇದು ಹೆಚ್ಚು ಕಡಿಮೆ ನಮಗೆ 30-40 ಕಿಲೋಮೀಟ್ರ್ ಆಗುತ್ತೆ. ತಾರ್ ರೋಡಿಂದ ಇದು ನಮಗೆ 30-40 ಕಿಲೋಮೀಟ್ರ್ ಆಗುತ್ತೆ. ಜನರಲ್ ಪ್ರಾಪರ್ಟಿ ಆದರೆ ನಮಗೆ ಇದು ಜನರಲ್ ಪ್ರಾಪರ್ಟಿ. ಭೂಮಿ ಮಾತ್ರ ಸೂಪರ್, ನಿಜ ನೋಡೋಕ್ಕೆ ನೋಡಿ. ಸುತ್ತಮುತ್ತ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಅದ್ಭುತವಾಗಿದೆ ಸ್ನೇಹಿತರೆ. ಆಮೇಲೆ ಪೊಲ್ಯೂಷನ್ ಅನ್ನೋದಿಲ್ಲ ನಮಗಿಲ್ಲಿ. ನಮಗೆ ಇಲ್ಲಿ ತಾರ್ ರೋಡೆಲ್ಲ ತುಂಬ ರೈಟ್ ಹೆವಿ ಇದೆ. ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಈ ರೇಟ್ ನಮಗೆ ಜಾಸ್ತಿ ಇಲ್ಲ. ಈಗ ತಾರ್ ರೋಡ್ಗೆಲ್ಲ ಇಲ್ಲಿ ಏನು ಹೇಳ್ತಾರೆ, 70 ಲಕ್ಷ 75 ಲಕ್ಷ ಅಂತ ಹೇಳ್ತಾರೆ. ಅಲ್ಲಿಂದ 1 ಕಿಲೋಮೀಟ್ರ್ ದಾರಿ ಅಂತೂ ಇದೆ, ಗೌರ್ಮೆಂಟ್ ದಾರಿನೇ. ಎಲ್ಲ ರೀತಿ ನಮಗಿದು ಒಳ್ಳೆಯ ರೀತಿಯಲ್ಲಿ ದಾರಿ ಆಗಲಿ, ನೀರಿನ ವಾತಾವರಣ ಆಗಲಿ, ಪ್ರಕೃತಿ ಲೆವೆಲ್ಗಾಗಲಿ, ಭೂಮಿ ನೋಡಿ ಯಾವ ಥರ ಹಂಗೆ ಇದ್ದಂಗಿದೆ, ಚೆನ್ನಾಗಿದೆ, ಒಳ್ಳೆ ಸೂಪರಾಗಿದೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ನಿಮಗೆ ಈ ವಾತಾವರಣದಲ್ಲಿ ಕ್ಲೀನ್ ಮಾಡಿಕೊಂಡು ಆರಾಮಾಗಿ ಒಳ್ಳೆ ತೋಟ ಮಾಡ್ತೀನಿ ಅಂತಂದರೆ ಸೂಪರಾಗಿರುತ್ತೆ. ಹೇಳ್ತೀವಲ್ಲ ನಮ್ಮ ಕಾಮನಾಗಿ ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಅಂತ, ಅವು 3 ಕೂಡ ಸಿಗಬೇಕು ಅಂತಂದ್ರೆ ನಾವು ಈ ಥರ ಜಾಗಗಳಲ್ಲಿ ಒಳ್ಳೆ ರೀತಿಯಲ್ಲಿ ವರ್ಕ್ ಮಾಡಿ, ನಮಗೆ ತಕ್ಕಂತೆ ನೋಡಿ ಸುತ್ತಮುತ್ತ ತೋಟಗಳಿದ್ದಾವೆ. ಇಲ್ಲಿ ಒಳ್ಳೊಳ್ಳೆ ತೋಟಗಳು ಮಾಡಿದ್ದಾರೆ, ಒಳ್ಳೆ ಬೆಳೆಗಳು ಬೆಳೀತಾ ಇದ್ದಾರೆ. ಎಲ್ಲ ರೀತಿಯಲ್ಲಿ ಅನುಕೂಲವಾಗಿದ್ದಾಗ ನಾವು ಇದನ್ನು ಒಳ್ಳೆ ರೀತಿ ಬೆಳೆಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾವು ತಗೊಂಡು ಬಿಟ್ಬಿಟ್ಟು ನೆಗ್ಲೆಕ್ಟ್ ಮಾಡೋದಾಗಲ್ಲ. ನಾವು ಇದನ್ನು ಗಿಡಗಳು ಕಿತ್ತಾಕಿ ಇಲ್ಲಿ ಒಳ್ಳೆ ಗಿಡಗಳು ಹಾಕಿ ಬೆಳೆಸಿದಾಗ ಸೂಪರಾಗಿರುತ್ತೆ ನೋಡಿ. ಈ ಜಾಗದಲ್ಲಿ ಪಾರ್ಥೇನಿಯಂ ಗಿಡಗಳನ್ನ ಬೆಳೆದಿಲ್ಲ ಇಲ್ಲಿ, ಸರಿನಾ. ನಾವು ಇಲ್ಲಿ ಬೆಳೆದಿರೋ ಗಿಡಗಳೆಲ್ಲ ಜಾಸ್ತಿ ನೀರಂಜಿ ಗಿಡಗಳು ಅಂತೀವಿ. ಇದು ಸಾಮಾನ್ಯವಾಗಿ ನೀರಿನ ವಾತಾವರಣ ಇರೋ ಜಾಗದಲ್ಲಿ ಕಂಡು ಬರುವಂತಹ ಗಿಡಗಳು ಇವೆಲ್ಲ. ನಮಗೆ ಇಲ್ಲಿ ನೀರಿಗಾಗಲಿ ಮಣ್ಣಾಗಲಿ ಯಾವುದೇ ರೀತಿಗೂ ನಮಗಿಲ್ಲಿ ಇದಿಲ್ಲ, ತುಂಬ ಚೆನ್ನಾಗಿದೆ. ಬೇಗ ಸ್ನೇಹಿತರೆ ಬನ್ನಿ. ಇವತ್ತೆಲ್ಲ ಏನಾಯ್ತಿದೆ ಅಂತ ನೋಡಿದ್ರೆ ಅಲ್ಲೇ ಕೂತ್ಕೊಂಡು ವ್ಯಾಪಾರ ಮಾಡೋದ್ರಿಂದ, ಆಮೇಲೆ ಕೊಡೋರು ಕೂಡ ಇತ್ತೀಚೆಗೆ ತುಂಬ ಕಡಿಮೆ ಆಯ್ತಿದ್ದಾರೆ ಸ್ನೇಹಿತರೆ. ಇದು ನಿಮಗೆ ಬೆಂಗಳೂರಿಗೆ 150 ಆಗುತ್ತೆ, ಮೈಸೂರಿಗೆ 85 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಸುತ್ತ ವಾತಾವರಣ ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ ಹೇಳೋಕ್ಕೆ
ನಾವು ನೋಡಿದಾಗಲೇ ಗೊತ್ತಾಗೋದು ಕಣ್ಣಾರ. ನಾವು ಹೇಳೋದಕ್ಕೂ ನಾವು ಬಂದು ಆ ಜಾಗದಲ್ಲಿ ನಿಂತ್ಕೊಂಡು ಆ ಆನಂದನ ಸವಿದಾಗಲೇ ಅದಕ್ಕೂ ಒಂದು ಅರ್ಥ ಆಗೋದು ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳಿಗೆ ಗೊತ್ತಿರಲ್ಲ ಲ್ಯಾಂಡ್ಗಳ ಬಗ್ಗೆ. ನಿಮ್ಮಂಥವ್ರಿಂದ ನಮಗೂ ಕೂಡ ಒಂದು ತುಂಬ ಸಹಾಯ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.